ಪತ್ರನು ಇಂಪಾರ್ಟೆಂಟ್. ಫಸ್ಟ್ ಪತ್ರ ರಿಜಿಸ್ಟರ್ ಆಗಿರೋದೇ ಆ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಬರ್ತಾ ಇದೆ ಅಂತ. ಏನು ತೊಂದರೆ ಆಗಿರೋದಕ್ಕೆ ಅಂತ ನೀವು ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಲ್ಲ, ಅದನ್ನು ಇಂಪಾರ್ಟೆಂಟ್. ಆ ಪತ್ರದಲ್ಲಿರೋ ತಪ್ಪನ್ನ ಈ ಪತ್ರ ಕ್ಲಿಯರ್ ಮಾಡ್ತಾ ಇದೆ ಅಂತ. ಇತ್ತೀಚೆಗೆ ರಿಜಿಸ್ಟರ್ ಆಫೀಸ್ಗಳಲ್ಲಿ ಪತ್ರನ ನೋಂದಣಿ ಮಾಡ್ಕೊಳ್ಳುವಾಗ ತಿದ್ದುಪಡಿ ಪತ್ರಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ನನಗೂ ಮಾಹಿತಿ ಬಂದಿದೆ. ನನಗೂ ತುಂಬಾ ಜನ ಕೇಳಿದ್ರು, ಏನಕ್ಕೆ ಈ ತರ ತೊಂದರೆ ಆಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಪತ್ರನ ನೋಂದಣಿ ಮಾಡಕ್ ಹೋಗ್ತಾ ಇದ್ದೀರಾ, ದಯವಿಟ್ಟು ಒಂದು ದಿನ ವೇಸ್ಟ್ ಆದ್ರೂ ಪರವಾಗಿಲ್ಲ, ಏನು ಎತ್ತ ಅನ್ನೋದನ್ನ ತಿಳ್ಕೊಂಡು ಓದಿ ಆಮೇಲೆ ನೋಂದಣಿ ಮಾಡಿಸಿ. 2.0 ಅಲ್ಲಿ ಎಲ್ಲ ಪ್ರೊಸೀಜರ್ ಈಸಿ ಆಗಿದೆ, ಆನ್ಲೈನ್ ಅಲ್ಲಿ ಅಪ್ಡೇಷನ್ ಆಗ್ತಾ ಇದೆ. ಏನಪ್ಪಾ ಅಂದಾಗ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಆದಾಗ ಫಿಲ್ ಮಾಡ್ತೀರಲ್ಲ, ಸೆಲ್ಲರು ಪರ್ಚೇಸರ್ದು ಎಲ್ಲ ಡೀಟೇಲ್ಗಳು ಫಿಲ್ ಆದ್ಮೇಲೆ ನಿಮ್ಮ ಶೆಡ್ಯೂಲ್ ಡೀಟೇಲ್ ಎಲ್ಲ ಫಿಲ್ ಆಗಿರುತ್ತೆ. ಆ ಫಿಲ್ ಆದ್ಮೇಲೆ ಅಪ್ಲಿಕೇಶನ್ ನಿಮ್ಗೊಂದು ಪ್ರಿಂಟ್ಔಟ್ ಕೊಡ್ತಾರೆ. ಆ ಪ್ರಿಂಟ್ಔಟ್ ನ ನೀವು ಓದ್ಬೇಕು, ನೀವು ಚೆಕ್ ಮಾಡಬೇಕು ಅವರು ಫೀಡ್ ಮಾಡಿರೋ ಎಲ್ಲ ಡೀಟೇಲ್ಗಳು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ. ಯಾಕಪ್ಪ ಅಂದ್ರೆ ಏನು ಆನ್ಲೈನ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡಿರ್ತಾರಲ್ಲ, ಅದೇನೆ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಎನ್ರೋಲ್ ಆಗೋದು, ನಿಮ್ ಇಸಿಲಿ ರಿಫ್ಲೆಕ್ಟ್ ಆಗೋದು. ಸೊ ಇಲ್ಲಿ ನೀವೇನಾದ್ರು ತಪ್ಪು ಮಾಡ್ಕೊಂಡ್ರಿ ಅಂದಾಗ ಅದು ಚೇಂಜಸ್ ಮಾಡಕ್ ಆಗೋದೇ ಇಲ್ಲ. ಹರಿಬರಿಲಿ ಹೋಗ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಬನ್ನಿ ಬನ್ನಿ ಅಂತ ರಿಜಿಸ್ಟರ್ ಮಾಡ್ಕೊಳ್ಳೋದು ತಪ್ಪು. ನೀವು ಓದ್ಬೇಕು, ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಏನೇನು ಟೈಪ್ ಮಾಡಿರ್ತಾರಲ್ಲ ಅದ್ರ ಜೊತೆಗೆ ಆನ್ಲೈನ್ ಅಲ್ಲಿ ಅವ್ರು ಏನ್ ಅಪ್ಡೇಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಂಡು ಆಮೇಲೆ ರಿಜಿಸ್ಟ್ರೇಷನ್ಗೆ ಹೋದ್ರೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ತರದ ತಪ್ಪುಗಳಾಗಲ್ಲ. ಒಂದು ಪತ್ರನ ನಾನು ರಿಜಿಸ್ಟರ್ ಮಾಡ್ಕೊಂಡೆ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನನ್ಗೆ ಗೊತ್ತಾಯ್ತು ಪತ್ರದಲ್ಲಿ ತಂದೆ ಹೆಸರು ತಪ್ಪಾಗಿ ನೋಂದಣಿ ಆಗ್ಬಿಟ್ಟಿದೆ. ನಾನು ನೋಡ್ಕೊಂಡೇ ಇರ್ಲಿಲ್ಲ, ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟೆ. ಸೊ ಆಮೇಲೆ ನೋಡ್ಕೊಂಡಾಗ ನಮ್ ತಂದೆ ಹೆಸರು ಸರಿ ಇಲ್ವಲ್ಲ ಅಂತ ತಿರ್ಗಾ ತಿದ್ದುಪಡಿ ಪತ್ರನ ಮಾಡ್ಕೊಂಡೆ. ಸರ್ ಈಗ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ಮಾಡ್ಕೊಂಡಲ್ಲ ಅದು ಇಂಪಾರ್ಟೆಂಟಾ, ಇವಾಗ ಮಾಡ್ಕೊಂಡಲ್ಲ ಸರ್ ರೆಕ್ಟಿಫಿಕೇಶನ್ ಇದು ಇಂಪಾರ್ಟೆಂಟಾ ಅಂತ ಒಂದು ಕ್ವಶನ್ ಮಾಡಿದ್ದಾರೆ. ಒಂದು ಪತ್ರನ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಯಾವುದೇ ತರದ ಪತ್ರದೊಳಗೆ ಮಿಸ್ಟೇಕ್ ಗಳಿತ್ತು ಅಂದ್ರೆ ಹಳೆಯ ಡಾಕ್ಯುಮೆಂಟ್ ನಂಬರು, ನಿಮ್ಮ ಹೆಸರು, ಇನ್ಶಿಯಲು ಅಥವಾ ಶೆಡ್ಯೂಲ್ ಅಲ್ಲಿ ಏನೇ ಹೆಚ್ಚು ಕಮ್ಮಿಗಳಿತ್ತು ಅಂದಾಗ ತಿದ್ದುಪಡಿ ಮಾಡ್ಕೊಳ್ಳೇಬೇಕು. ತಿದ್ದುಪಡಿ ಪತ್ರ ಇರೋದೇನೆ ಈ ತರದ ಸಣ್ಣ ಪುಟ್ಟ ಕರೆಕ್ಷನ್ಗಳು, ಡಾಕ್ಯುಮೆಂಟ್ ಅಲ್ಲಿ ಏನೇನು ತಪ್ಪುಗಳಿದೆಯೋ ಅದನ್ನೆಲ್ಲ ತಪ್ಪಾಗಿರೋದನ್ನ ಸರಿ ಮಾಡ್ಕೊಳ್ಳೋದಕ್ಕಂತಾನೆ ಈ ತಿದ್ದುಪಡಿ ಇರೋದು. ಈ ತಿದ್ದುಪಡಿ ಪತ್ರನ ಮಾಡ್ಕೊಬೇಕು ಅಂದಾಗ ಎರಡು ಪಾರ್ಟಿ ಅಂದ್ರೆ ಕೊಡೋರು ತಗೊಳ್ಳೋರು ಇಬ್ರು ಇರ್ಲೇಬೇಕು. ಸೇಲ್ ಡೀಡ್ ಅಲ್ಲಿ ಈ ತರ ತಪ್ಪಾದಾಗ ಎಷ್ಟೋ ಸತಿ ಸೆಲ್ಲರ್ಗಳು ಬರೋದೇ ಇಲ್ಲ. ಇನ್ಮೇಲನ ಹುಷಾರಾಗಿ ಕಾವೇರಿ 2.0 ಅಲ್ಲಿ ಎಲ್ಲ ಆನ್ಲೈನ್ ಅಪ್ಡೇಷನ್ ಆಗುತ್ತೆ. ನೀವು ಒನ್ಸ್ ರಿಜಿಸ್ಟರ್ ಹೋಗೋಕ್ಕಿಂತ ಮುಂಚೆ ಏನಪ್ಪಾ ಮಾಡ್ಬೇಕು ಅಂದಾಗ ಏನು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಿದ್ರಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿ ಆಮೇಲೆ ನೀವು ರಿಜಿಸ್ಟ್ರೇಷನ್ಗೆ ಹೋಗಿ, ಇಲ್ಲ ಅಂದ್ರೆ ತಿದ್ದುಪಡಿ ಗ್ಯಾರಂಟಿ. ಆ ಎರಡು ಪತ್ರನು ಇಂಪಾರ್ಟೆಂಟ್. ಫಸ್ಟ್ ಪತ್ರ ರಿಜಿಸ್ಟರ್ ಆಗಿರೋದೇ ಆ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಬರ್ತಾ ಇದೆ ಅಂತ. ಏನು ತೊಂದರೆ ಆಗಿರೋದಕ್ಕೆ ಅಂತ ನೀವು ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಲ್ಲ ಅದನ್ನು ಇಂಪಾರ್ಟೆಂಟ್. ಆ ಪತ್ರದಲ್ಲಿರೋ ತಪ್ಪನ್ನ ಈ ಪತ್ರ ಕ್ಲಿಯರ್ ಮಾಡ್ತಾ ಇದೆ ಅಂತ.